ಅದನ್ನ ಬರ್ಕೊಳ್ತೀರಿ. ಏನಪ್ಪ ಇದು ನಮ್ಮೂರಿಗೆ ನಾವು 9, 12, 24ರಂದು ನಮ್ಮೂರ ಹಾಸ್ಪಿಟ್ಲಿಗೆ ಒಂದು ಆಂಬುಲೆನ್ಸ್ ಕೊಡ್ರಿ ಅಂತ ಕೇಳಿದೀವಿ. ಮೌಖಿಕವಾಗಿ ಕೇಳಿದೀವಿ. ಯಾಕಂದ್ರೆ ನಮ್ಮೂರು ಬಳ್ಳಾರಿಗೆ 30 ಕಿಲೋಮೀಟರ್ ಆಗುತ್ತೆ ಆಂಬುಲೆನ್ಸ್ ಬರ್ಲಿಕ್ಕೆ. ನಾವ್ ಯಾವಾಗ್ಲೂ ನಾವು ಫೋನ್ ಮಾಡ್ತೀವಿ, 1 ತಾಸು 1.5 ತಾಸು ಈ ತರ ಹೇಳ್ತಾರೆ. ನಾವು ಹೇಳಿದ್ವಿ. ಮತ್ತೆ ಉಪಲೋಕಾಯುಕ್ತರು ಅಲ್ಲಿ ನ್ಯಾಯಾಧೀಶರು ಅಹವಾಲು ಕಾರ್ಯಕ್ರಮ ಇತ್ತು, ಅದರಲ್ಲೂ ನಾವು ನ್ಯಾಯಾಧೀಶರಿಗೆ ಹೇಳಿದ್ವಿ, ಈ ತರ ನಮ್ಮ ಗ್ರಾಮಕ್ಕೆ ಒಂದು ಆಂಬುಲೆನ್ಸ್ ಬೇಕು, ನಮ್ಮೂರ ಆಸ್ಪತ್ರೆಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ. ಅವಾಗ ಕೇಳಿದಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸೈನ್ ಮಾಡಿದ್ದಾರೆ, ನಾವು ಸೈನ್ ಮಾಡಿದ್ದೀವಿ. ಅದೇ 3 ತಿಂಗಳು ಟೈಮ್ ಕೇಳಿದ್ರು ಅವರು. ಈಗ 3 ತಿಂಗಳಲ್ಲ, ಈಗ ವರ್ಷ ಆಯ್ತು. ಆಮೇಲೆ ನಮ್ಗೆ ಏನ್ ಹೇಳ್ತಿದ್ದಾರೆ, ಆಂಬುಲೆನ್ಸ್ ಕೊಡ್ತೀವಿ, ಆಂಬುಲೆನ್ಸ್ಗೆ ಡ್ರೈವರ್ ಕೊಡೋದಕ್ಕೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ DSO ಅವರು. ಅದನ್ನ ಪಂಚಾಯಿತಿ ಹಣದಲ್ಲಿ, ಈಗ ಆರೋಗ್ಯಕ್ಕೆ 5% ಇರುತ್ತೆ ಬಜೆಟ್ ಅಲ್ಲಿ, ಇರುತ್ತಾ ಸರ್? ಅದೇನೋ ಗೊತ್ತಿಲ್ಲ. ನೀವು ಇದ್ರಿ ಇಬ್ರು ಆಸ್ಪತ್ರೆನವ್ರಿಗೆ ಮತ್ತೆ PDO ಅವ್ರಿಗೆ. ಈ ಆಂಬುಲೆನ್ಸ್ ಡ್ರೈವರ್ನ ನೀವು ಹೆಂಗ್ ನಿಭಾಯಿಸ್ತೀರಾ ಗೊತ್ತಿಲ್ಲ. ನಮ್ಮೂರಿಗೆ ಒಂದು ಆಂಬುಲೆನ್ಸ್ ಬೇಕು, ನಮ್ ಗ್ರಾಮಸ್ಥರ ಪರವಾಗಿ ನಮ್ ನಮ್ಮೂರಲ್ಲಿ ನಿಂತ್ಕೊಂಡಿದ್ರೆ, ನಮ್ಮೂರಲ್ಲಿ ಅಥವಾ ಸಿಂಧವಾಳ ಅಥವಾ ಜಾಳಾಳು ಬೊಮ್ಮನಾಳು ಎಲ್ಲೇ ಗರ್ಭಿಣಿ ಹೆಣ್ಮಕ್ಳಿಗೆ ಆಯ್ತು. ಈಗ ರಾತ್ರಿ ಇಲ್ಲೇ ಮಾರಿ ತಣ್ಣಗ ನಾವು ಫೋನ್ ಮಾಡ್ತೀವಿ, 1 ತಾಸಾಯ್ತು ಆಂಬುಲೆನ್ಸ್ ಬರೋದಕ್ಕೆ. ಈಗ ಸಮಸ್ಯೆ ಆಗುತ್ತೆ. ಅದಕ್ಕೆ ಒಂದು ಗಾಡಿ ಇಲ್ಲೇ ವ್ಯವಸ್ಥೆ ಆಗ್ಬೋದು. ಒಂದು ಗಾಡಿ ಸರ್, ನೀವು ಲೆಟರ್ ಬರೀರಿ ಇಬ್ರು. ನಾವು ಆರೋಗ್ಯ ಇಲಾಖೆ ಕೊಟ್ಟಿದ್ರು 3-4 ವರ್ಷ ಹಿಂದೆ. ಅವ್ರು ಏನ್ ಹೇಳ್ತಾರಂದ್ರೆ ಡ್ರೈವರ್ ಇದ್ದಾರ, ಇದು ಆಂಬುಲೆನ್ಸ್ ಕೊಟ್ಟಿದ್ರು. ಇವಾಗ ನಾವು ಬೊಮ್ಮನಹಳ್ಳಿಯಿಂದ ಅಡ್ಡಾಡಿದ ಕರ್ಕೊಂಡು ಹೋಗ್ಬೇಕಾದ್ರೆ ಪೇಷಂಟ್ ಗಳವರೇ ಡೀಸೆಲ್ ಆಗ್ತದೆ. ಹಂಗಾಗಿ ಅದು ವಾಪಸ್ ನಿಂತು 5-6 ತಿಂಗಳು ವಾಪಸ್. ಯಾಕಂದ್ರೆ ಪೇಷಂಟ್ ಈಗ ನನಗೆ ನಾನು ಫೋನ್ ಮಾಡಿದ್ದೀನಿ, ಅದನ್ನ ಹೇಳಿದ್ದಾರೆ. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ನಮ್ಮೂರ್ಲಿಂದ ಭಿಕ್ಷೆ ಬೇಡ ಕೊಡ್ತೀವಿ, ನೀವು ಅದ್ರಲ್ಲಿ ಚಿಂತೆ ಇಟ್ಕೊಳ್ಬೇಡ ಅಂತ ಹೇಳಿದ್ವಿ. ಭಿಕ್ಷೆ ಬೇಡ ಕೊಡ್ತೀವಿ, ನೀವು ದುಡ್ಡಿಲ್ಲ ಅಂದ್ರೆ ಭಿಕ್ಷೆ ಬೇಡ ಕೊಡ್ತೀವಿ ಅಂತ ಹೇಳಿದ್ವಿ. ಭಿಕ್ಷೆನೂ ಬೇಡ್ತೀವಿ ನಾಳೆ ನಡೆದ್ರಲ್ಲಿ. ಆಂಬುಲೆನ್ಸ್ ಡ್ರೈವರ್ಗೆ ದುಡ್ಡಿಲ್ಲ, ನೀವು ಲಂಚ ಸ್ವಲ್ಪ ಭಿಕ್ಷೆ ಹಾಕ್ರಿ ಅಂತ ಹೇಳಿ ಊರು ತುಂಬಾ ಮನೆ ಮನೆಗೆ ಅಡ್ಡಾಡ್ತೀವಿ. ಯಾಕಂದ್ರೆ ಎಂತ ಕೆಟ್ಟ ಸರ್ಕಾರ ಅಂದ್ರೆ ಇದಕ್ಕೆ ಏನೇನು ಇದನ್ನೇ ಇಲ್ಲ. ಸರ್ಕಾರಕ್ಕೆ ಯಾವ್ದು ದುಡ್ಡು ಕೊಡ್ಬೇಕು, ಯಾವ್ದು ಕೊಡಬಾರ್ದು ಅನ್ನೋದು ಇಲ್ವೇ ಇಲ್ಲ ಸರ್ಕಾರದಲ್ಲಿ. ಮತ್ತೆ ಹ್ಞೂ ಸರ್, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ತೈತೆ. ಇಲ್ಲಿ ಒಬ್ಬ ಆಂಬುಲೆನ್ಸ್ ಡ್ರೈವರ್ಗೆ ಕೊಡ್ರಪ್ಪ ಅಂತಂದ್ರೆ ಇಲ್ಲ. ಅದೇ ಆಸ್ಪತ್ರೆನಲ್ಲಿ ನಾನು ಲೈವ್ ವಿಡಿಯೋ ಮಾಡಿದ್ವಿ. ವೇಸ್ಟ್ ಬಿಲ್ಡಿಂಗ್ ಕಟ್ಬಿಡೋದೆ, ಯಾರೋ ಹಾಕ್ಸ್ಕೊಂಡ್ ಬರ್ತಾರೆ, ಯಾರ್ದೋ ಉಚ್ಚಾರಕ್ಕೆ ಕಟ್ಬಿಡೋದೆ. ಅವು ಒಂದು ದಿನ ಒಬ್ರು ಲೆಟ್ರಿನ್ ರೂಮ್ಗೆ ಹೋಗಿಲ್ಲ, ಯಾರ್ಯಾರೋ ಮಾಡ್ಬಿಟ್ರೆ ಕೆಡಿಸ್ಬಿಟ್ರೆ ಹಳ್ಳಿನಲ್ಲಿ. ಈಗ ವೇಸ್ಟ್ ಮಾಡ್ತಾರೆ ಹೊರತಾಗಿ ಹೌದು ಒಂದು ಆಂಬುಲೆನ್ಸ್ಗೆ ಒಂದು ಜೀವ ಉಳಿದ್ರೆ ಎಷ್ಟು ಇದಾಗುತ್ತೆ. ಈಗ ಆ ಟೈಮಲ್ಲಿ ಸೀರಿಯಸ್ ಆದವ್ರಿಗೆ ಗೊತ್ತಿರ್ತದೆ ಅದ್ರ ಬೆಲೆ ಏನಂತ. ಒಂದೊಂದು ನಿಮಿಷ ಬಹಳ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೆ ಗೊತ್ತಿಲ್ಲ. ಈಗ ವಿಲೇಜ್ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಕಮಿಟಿ ಮೇಡಮ್ ಸಂಘ VHSC ಅಂತ ಕಮಿಟಿ ಇದೆ, ವಿಲೇಜ್ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಕಮಿಟಿ. ವರ್ಷಕ್ಕೆ ಎಷ್ಟು ಬರುತ್ತೆ ಮೇಡಮ್ ಅದಕ್ಕೆ ಫಂಡ್? ಮೊದಲು ಇವಾಗಿಲ್ಲ ರವಿ, ಇವಾಗ 5,000 ಬರ್ತಾ ಇದೆ. ಈಗ ಆ ಅಮೌಂಟ್ ಅಲ್ಲಿ ನಾವು ಅಮೌಂಟ್ ಅಲ್ಲಿ ಅದು ಆಶಾ ಕಾರ್ಯಕರ್ತರಿಗೆ ಬೈಂಡಿಂಗ್ ಮಾಡ್ತೀವಿ. ಬರ್ಬೇಕಂತ ಇರ್ಬೇಕಂತ ಇದೆ. ಈಗ ವಿಲೇಜ್ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಕಮಿಟಿ ಅಂತ ಒಂದು ಕಮಿಟಿ ಬರುತ್ತೆ ಅಣ್ಣ ಪಂಚಾಯತಿ ಅಂಡರ್ನಲ್ಲಿ. ಆ ಕಮಿಟಿಗೆ ಒಂದಿಷ್ಟು ಹಣ ಅವಾಗ 2 ಲಕ್ಷ ಚಿಲ್ಲರೆ ಬರ್ತಾ ಇತ್ತು ನಾನ್ ಕೆಲಸ ಮಾಡ್ಬೇಕಾದ್ರೆ. ಈಗ ಎಷ್ಟು ಬರುತ್ತೋ ಗೊತ್ತಿಲ್ಲ, ಸಮಥಿಂಗ್ ನನಗೆ ಗೊತ್ತಿಲ್ಲ ಎಷ್ಟು ಅಮೌಂಟ್ ಬರ್ತಾ ಇತ್ತು. ಈಗ ಆ ಅಮೌಂಟ್ ಅನ್ನ ಕೆಲವೊಂದು ಇಷ್ಟೇ ಕೆಲಸಗಳಿಗೆ ಖರ್ಚು ಮಾಡ್ಬೇಕಂತ ಗೈಡ್ಲೈನ್ಸ್ ಇದೆ ನಮಗೆ. VHSC ಅಮೌಂಟ್ ಅನ್ನ ಆಯಾ ಗೈಡ್ಲೈನ್ಸ್ ಅಡಿನಲ್ಲಿ ಖರ್ಚು ಮಾಡೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ನಾನು ವರ್ಕ್ ಮಾಡ್ಬೇಕಾದ್ರೆ ಕೆಲವೊಂದು ಮೊಬೈಲ್ ತಗೊಳ್ಳೋದಕ್ಕೆ ಯಾವ ಖರ್ಚು ಮಾಡ್ಕೊಂತ ಇದ್ದೆ. ಯಾಕಂದ್ರೆ ಆ ಗೈಡ್ಲೈನ್ಸ್ ಅನ್ನ ನೋಡಿ ಖರ್ಚು ಮಾಡ್ಕೊಂಡ್ರೆ ಅದರಲ್ಲಿ ಏನಾದ್ರು ದುಡ್ಡು ಇದ್ರೆ ಈ ತರ ಆಂಬುಲೆನ್ಸ್ ಡ್ರೈವರು ಏನೇನೋ ಖರ್ಚು ಮಾಡಬಹುದೇನೋ ಅಂತ ನೋಡ್ರಿ. ಇವಾಗ ರವಿ ವರ್ಷಕ್ಕೆ 5,000 ಅಲ್ಲ ಎಷ್ಟು ನನಗೆ ಗೊತ್ತಿಲ್ಲ.